ಶ್ರೀರಸ್ತು ಶುಭಮಸ್ತು. ಹೊಟ್ಟೆಯಲ್ಲಿ ಇಲ್ಲದ ಮಗುವಿಗಾಗಿ ಶ್ರೀಮಂತ ಮಾಡಿಸಿಕೊಳ್ಳುವ ಹಠ ಹಿಡಿದ ಸಂಧ್ಯಾ. ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ಸಂಧ್ಯಾಳಿಗೆ ಹಣದ ಮೇಲಿನ ಮೋಹ ಕೊಂಚವೂ ಕಡಿಮೆ ಆಗಿಲ್ಲ. ಸದಾ ಯಾರಿಂದ ಹಣ ಲಪಟಾಯಿಸುವುದು ಎಂದು ಕಾಯುತ್ತಲೇ ಇರುತ್ತಾಳೆ. ಮಾವನ ಮನೆಯಲ್ಲಿ ಇರುವುದು ಕಷ್ಟ ಎಂಬ ಕಾರಣಕ್ಕೆ ಸುಳ್ಳು ಹೇಳಿಕೊಂಡು ತವರ ಮನೆಯಲ್ಲಿ ಸೆಟಲ್ ಆಗಿರುವ ಸಂಧ್ಯಾಳನ್ನು ದಿನಕ್ಕೊಂದು ರಾಮಾಯಣವಿರುತ್ತದೆ. ಯಾರು ಎಷ್ಟೇ ಬುದ್ಧಿ ಹೇಳಿದರೂ ಕೇಳದ ಸಂಧ್ಯಾ ತನ್ನದೇ ದಾರಿಯಲ್ಲಿ ಸಾಗುತ್ತಾಳೆ. ಸುಳ್ಳು ಹೇಳಿಕೊಂಡು ಮನೆಯವರಿಗೆ ಪದೇ ಪದೇ ಮೋಸ ಮಾಡುತ್ತಾ ಇರುತ್ತಾಳೆ. ಮನೆಯಲ್ಲಿ ಹೊಸ ಸಮಸ್ಯೆ ತಂದ ಸಂಧ್ಯಾ. ಮಾಧವ ವಂಶವೃಕ್ಷದಲ್ಲಿ ಸಮರ್ಥ ಹಾಗೂ ಸಂಧ್ಯಾ ಹೆಸರು ಕೂಡ ಸೇರಿಕೊಂಡಿದೆ. ಇದು ಸಂಧ್ಯಾಳಿಗೆ ಪ್ಲಸ್ ಪಾಯಿಂಟ್ ಆಗಿದೆ. ಸುಮ್ಮನಿರದೆ ಈಗ ನನಗೆ ಶ್ರೀಮಂತ ಆಗಬೇಕು ಎಂದು ಹಠ ಮಾಡುತ್ತಿದ್ದಾಳೆ. ಹೊಟ್ಟೆಯಲ್ಲಿ ಮಗುವಿಲ್ಲದೆ ಇದ್ದರೂ ಕೂಡ ಇತರೆ ಶೋಕಿಗಳನ್ನು ಮಾಡುತ್ತಲೇ ಇರುತ್ತಾಳೆ. ಮನೆಯವರಿಗೆ ಪದೇ ಪದೇ ಬೇಸರ ತಾಡುತ್ತಿರುತ್ತಾಳೆ. ಈಗ ತನಗೆ ಶ್ರೀಮಂತ ಮಾಡಲೇಬೇಕು ಎಂಬ ಮನೆಯಲ್ಲಿ ಹಠ ಹಿಡಿದಿದ್ದಾಳೆ. ಶ್ರೀಮಂತ ಮಾಡಲು ಮನೆಯವರಿಗೆ ಒಪ್ಪಿಗೆ ಇದ್ದರೂ ಕೂಡ ಸಂಧ್ಯಾಳಿಗೆ ಈ ಮನೆಯಲ್ಲಿ ಶ್ರೀಮಂತ ನಡೆದು ಕೊಂಚವೂ ಇಷ್ಟವಿಲ್ಲ. ಮಾಧವ್ ಮನೆಯಲ್ಲಿಯೇ ತನ್ನ ಶ್ರೀಮಂತ ನಡೆಯಬೇಕು ಎಂದಿದ್ದಾಳೆ. ಇದಕ್ಕೆ ಸಮರ್ಥ ಹಾಗೂ ದತ್ತತಾತ ಇಬ್ಬರು ಕೂಡ ಒಪ್ಪಿಸಿಕೊಳ್ಳುವುದಿಲ್ಲ. ನಮ್ಮ ಮನೆಯಲ್ಲಿ ಮಾಡೋಣ, ಮಾಧವ್ ಮನೆಯವರಿಗೆ ಸಮಸ್ಯೆ ಮಾಡಬಾರದು ಎಂದು ಬೈದರು. ಸಂಧ್ಯಾ ಯಾರೋ ಮಾತನ್ನು ಕೇಳುವುದೇ ಇಲ್ಲ. ಅಣ್ಣ ಸಮರ್ಥ ಅವಮಾನ ಮಾಡಿದ ತಂಗಿ ಸಮರ್ ಜೊತೆಗೆ ಕಾರಿನಲ್ಲಿ ಮಾಧವ್ ಮನೆಗೆ ಹೋಗುತ್ತಾಳೆ. ಅಲ್ಲಿ ಶ್ರೀಮಂತದ ಬಗ್ಗೆ ಮಾತನಾಡಬೇಡ ಎಂದು ಸಮರ್ ಬುದ್ಧಿ ಹೇಳುತ್ತಾನೆ. ಆದರೆ ಸಂಧ್ಯಾ ಬೇಕಂತಲೇ ನೀನು ಈ ಮನೆಯ ಕಾರ್ ಡ್ರೈವರ್ ಅಷ್ಟೇ, ನಿನ್ನ ಕೆಲಸ ನಾನು ಈ ಮನೆಯ ಮಗಳು, ನನ್ನನ್ನು ಡ್ರಾಪ್ ಮಾಡಿ ಪಿಕಪ್ ಮಾಡೋದಷ್ಟೇ ನಿನ್ನ ಕೆಲಸ ಎಂದು ಸಮರ್ಥ್ಗೆ ಸಂಧ್ಯಾ ಅವಮಾನ ಮಾಡುತ್ತಾಳೆ. ಸ್ವಂತ ಅಣ್ಣನನ್ನೇ ಹಣದಿಂದ ತೂಕ ಮಾಡಿ ಮಾತನಾಡುತ್ತಾಳೆ. ಅಭಿ ಕೋಪ ನೆತ್ತಿಗೇರಿಸಿದ ಸಂಧ್ಯಾ ಮನೆಗೆ ಎಂಟ್ರಿ ಕೊಡುತ್ತಿದ್ದಂತೆ ಅಭಿ ಅನ್ನು ತಮ್ಮಯ್ಯ ಎಂದು ಮಾತನಾಡಿಸುತ್ತಾಳೆ. ಅಭಿಗೆ ಸಂಧ್ಯಾಳನ್ನು ನೋಡಿದ ಕೂಡಲೇ ಕೋಪ ಬರುತ್ತದೆ. ಆದರೆ ಸಂಧ್ಯಾ ಅವರು ಅಮ್ಮನ ಎದುರಿಗೆ ತನ್ನ ಶ್ರೀಮಂತದ ಬಗ್ಗೆ ಮಾತನಾಡಲು ಶುರು ಮಾಡುತ್ತಾಳೆ. ವಿಚಾರ ತಿಳಿಸಿದ್ದ ತುಳಸಿ ಅವಳನ್ನು ಬೇಕಂತಲೇ ಒಳಗೆ ಕರೆದುಕೊಂಡು ಹೋಗುತ್ತಾಳೆ. ಅಲ್ಲಿಗೂ ಅಭಿ ಬಂದು ತನ್ನ ಶ್ರೀಮಂತ ಈ ಮನೆಯಲ್ಲಿ ಆಗಬೇಕು ಎಂದು ಕೇಳುತ್ತಾನೆ. ಈ ಮಾತನ್ನು ಕೇಳಿದ ಅಭಿ ಕೋಪ ನೆತ್ತಿಗೇರುತ್ತದೆ. ಅಮ್ಮನ ಮಾತು ಕೇಳಿದ ಸಂಧ್ಯಾ ನಿನಗೆ ಎಷ್ಟು ಬೇಕೋ ಹಣ ಎಷ್ಟು ಕೊಡುತ್ತೇವೆ, ಬೇಕಾದರೆ ಆ ಮನೆಯಿಂದ ತೊಲಗು, ಶ್ರೀಮಂತ ಅದು ಇದು ಅಂತ ಇಲ್ಲಿಗೆ ಬರಬೇಡ ಅಂತ ಬೈಯುತ್ತಾನೆ. ಆದರೆ ಸಂಧ್ಯಾ ಅಭಿ ಮಾತಿಗೆ ನನಗೆ ಈ ಮನೆಯಲ್ಲಿ ಹಕ್ಕಿದೆ, ಕೋರ್ಟಿಗೆ ಹೋದರೆ ನಿನಗೆ ಕಷ್ಟ ಆಗುತ್ತದೆ ಎಂದು ವಾರ್ನಿಂಗ್ ಕೊಡುತ್ತಾಳೆ. ತುಳಸಿ ಮಗಳ ಮೇಲೆ ಕೂಗಾಡುತ್ತಾಳೆ. ಇಲ್ಲಿ ನಿನ್ನ ಶ್ರೀಮಂತ ನಡೆಯುವುದಿಲ್ಲ, ಅಮ್ಮನ ಮಾತನ್ನು ಕೇಳು ಎಂದು ಬುದ್ಧಿ ಹೇಳುತ್ತಾಳೆ. ಆದರೂ ಸಂಧ್ಯಾ ತನ್ನ ಹಠವನ್ನು ಬಿಡುವುದಿಲ್ಲ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.